ಎಸ್, ನೇರ ಸಂಪರ್ಕಕ್ಕೆ ಬಂದಿದ್ದಾರೆ ಸರ್. ನಮಸ್ತೆ. ಹಲೋ ಮೇಡಮ್, ಕೇಳಿಸ್ತಿದ್ಯಾ ಸರ್? ನಮಸ್ತೆ ಮೇಡಮ್. ನಮಸ್ತೆ, ಚೆನ್ನಾಗಿದ್ದೀರಿ? ಹಾ ಸರ್, Yes, yes, madam, yes. ಡೆಲ್ಲಿಗೆ ಹೋಗಿಲ್ರಿ ಸರ್ ನೀವು? ಇಲ್ರಿ, ನಿಮ್ಮವ್ರ ಜೊತೆ ಇಲ್ಲೇ ಬೆಂಗಳೂರು ಮನೇಲಿ ಇದ್ದೀನಿ. ಅಲ್ಲ, ಹೋಗ್ಬೇಕಾಗಿತ್ತಲ್ರಿ ಸರ್, ಲಿಸ್ಟಲ್ಲಿ ನಿಮ್ಮ ಹೆಸರು ಇತ್ತಲ್ಲ. ಇಲ್ಲ ಮೇಡಮ್, ಹೋಗಿಲ್ಲ ಮೇಡಮ್. ಆ ಲಿಸ್ಟಲ್ಲಿ ನೀವಿಲ್ಲ ಸರ್? ಹೋಗೋ ಅವಶ್ಯಕತೆ ಇಲ್ಲಲ್ಲ ಮೇಡಮ್ ಈಗ. ಅಲ್ಲ, ಆ ಲಿಸ್ಟಲ್ಲಿ ನೀವು ಇಲ್ಲ ಸರ್? ಇಲ್ಲ ಮೇಡಮ್, ಹೋಗ್ತಾನೆ ಇಲ್ಲ ಯಾರು. ಇಲ್ರಿ, ಯಾರು ಹೋಗ್ತಾ ಇಲ್ಲ ರೀ. ನನಗೆ ಮಾಹಿತಿ ಇರಂಗೆ ಯಾರು ಕರೆದು ಇಲ್ಲ, ಯಾರು ಹೋಗ್ತಾನೂ ಇಲ್ಲ. ನನಗೆ ಮಾಹಿತಿನೂ ಇಲ್ಲ ರೀ ಹೋಗ್ತಿರೋದ್ರ ಬಗ್ಗೆ. ಈಗ ಯಾರು ಹೋಗಿಲ್ಲ ಸರ್? ಇಲ್ಲ, ಹೋಗಿರೋ ಬಗ್ಗೆ ನನಗೆ ಮಾಹಿತಿ ಇಲ್ಲ ಮೇಡಮ್. ಸರ್, ಈಗ ಹೋಗಿರೋ ಬಗ್ಗೆ ನೀವು ಮಾಹಿತಿ ಇಲ್ಲ ಯಾಕಿಲ್ರಿ ಸರ್? ಇನ್ನೊಂದು ಚಾನಲಲ್ಲಿ ಕುತ್ಕೊಂಡು ಮಾತಾಡ್ತಿದ್ರಿ, ನಾನೇ ನೋಡಿದೆ, ನಿಮ್ಗೆಲ್ಲ ಮಾಹಿತಿ ಇದೆ. ಇಲ್ಲ ಮೇಡಮ್, ಅಲ್ಲೂ ಸಹ ನಿಮ್ಮಂಗೆ ಕೇಳಿದ್ರು ಹೋಗ್ತಾ ಇದ್ದೀರಾ, ಹೋಗಿದಾರ ಅಂತ. ಹೋಗಿಲ್ಲ. ಅಕಸ್ಮಾತ್ ಹೋಗಿದ್ರ ವೈಯಕ್ತಿಕ ಕೆಲ್ಸಕ್ಕೆ ಹೋಗಿರ್ಬೋದು. ಈ ವಿಷಯಕ್ಕೆ ಹೋಗಿದ್ದಾರೆ ಹೋಗಿಲ್ಲ ನಂತರ ಯಾರು ಡಿಸ್ಕಸ್ ಮಾಡಿಲ್ಲ, ಹೋಗಿರೋ ಮಾಹಿತಿ ಇಲ್ಲ ಅಂತ ಮಾತಾಡಿ ಸರ್. ಹೋಗೋರು ಯಾವತ್ತು ಹೇಳಿ ಹೋಗಲ್ಲ. ಅದು ಟ್ರೆಡಿಷನಲಿ ನೋಡಿದ್ರೆ ಹೋಗೋರು ಎಂಬುದು ಯಾವತ್ತು ಹೇಳಿ ಹೋಗಲ್ರಿ ಸರ್. ಹೇಳ್ತಾರ, ನಾವು ಅಲ್ಲಿ ಒತ್ತಡ ಹಾಕಕ್ ಹೋಗಿದ್ವಿ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿ ಅಂತ ಯಾರಾದ್ರೂ ಹೇಳಿ ಹೋಗ್ತಾರ ಸರ್? ಹೌದಲ್ವಾ ಸರ್? ಅಲ್ಲ ಮೇಡಮ್, ಈಗ ನಾವ್ ಏನೇ ಒತ್ತಡ ಹಾಕಿದ್ರು ಹೈಕಮಾಂಡ್ ತೀರ್ಮಾನಕ್ಕೆ ನಾವು 136 ಜನ ಶಾಸಕರು ಬದ್ಧ. ಹಂಗಾಗಿ ಹೋಗೋ ಅವಶ್ಯಕತೆ ಬರೋದಿಲ್ಲ, ಬಂದು ಇಲ್ಲ. ಯಾರು ಹೋಗಿದ್ದಾರೆ ಅಂತ ನನಗೇನೋ ಮಾಹಿತಿ ಇಲ್ಲ. ಬಟ್ ಮಾಧ್ಯಮ ಮುಖಾಂತರನೇ ನಾನು ಕೇಳಿದ್ದು ಹೇಳಿದ್ದು. ಸರ್, ಒತ್ತಡ ಹಾಕೋದ್ರಲ್ಲಿ ತಪ್ಪೇನೂ ಇಲ್ರಿ ಸರ್. ಯಾಕಂದ್ರೆ ನೀವು ಶಾಸಕರು ನಿಮ್ಮ ಆಯ್ಕೆಗಳನ್ನ ಹೇಳ್ಕೊಳ್ಳೋದ್ರಲ್ಲಿ ನೀವು ಸರ್ವ ಸ್ವತಂತ್ರರಿದ್ದೀರಿ. ಹೇಳೋದ್ರಲ್ಲಿ ತಪ್ಪೇನಿದೆ ಸರ್? ನಮ್ಗಿಂತ ನಾಯಕರು ಬೇಕು ಅಂತ ಹೇಳೋದ್ರಲ್ಲಿ ತಪ್ಪೇನೂ ಇಲ್ಲಪ್ಪ. ಅಲ್ಲ, ಇದೀವಿ ಇಲ್ಲ ಅಂತಲ್ಲ. ಇವಾಗ ಹಿಂದೆ ನೀವು ಹೇಳಿದ್ರಲ್ಲ, ಹಿಂದೆ ನೀವು ಈಗ ಹೇಳಿದ್ರಿ. ನಮ್ಮ ಕಾಂಗ್ರೆಸ್ ಪಕ್ಷ ಶಾಸಕರಿದ್ದಾರೆ. ಕಾಂಗ್ರೆಸ್ ಪಕ್ಷ ನಾನು ಹೇಳಿದ್ದೀನಿ, ನಾನು ಈ ಹಿಂದೆ ಹೇಳಿದ ಸತ್ಯ, ಅದರಲ್ಲೇನು ಬದಲಾವಣೆ ಇಲ್ಲ. ನಾನು ಈಗ ನಿಮ್ಮ ಹಿಂದೆ ಮಾರ್ಚ್ ಏಪ್ರಿಲಲ್ಲಿ ಮಾಧ್ಯಮ ಮಿತ್ರರಿಗೆ ಹೇಳಿದ್ದೀನಿ, ನಾನು ಡಿಸೆಂಬರ್ 31 ಮುಗಿಲಿ, ಜನವರಿ ನಿಮ್ಮ ಹತ್ರ ಬಂದು ಮಾತಾಡ್ತೀನಿ. ಜನವರಿ ನಾನೇ ನಿಮ್ಮ ಸ್ಟುಡಿಯೋಗೆ ಬಂದು ಮಾತಾಡ್ತೀನಿ. ಜನವರಿಯಲ್ಲಿ ಅಂತದ್ದು ಏನಾಗುತ್ತೆ ಸರ್? ಇದು ಸಂಕ್ರಾಂತಿ. ಸೂರ್ಯ ತನ್ನ ಪಥವನ್ನು ಬದಲಿಸ್ತಾನೆ ಸರ್. ಸೂರ್ಯ ತನ್ನ ಪಥವನ್ನು ಬದಲಿಸುತ್ತಾನೆ. ಒಳ್ಳೇದಲ್ಲ ಮೇಡಮ್, ಎಲ್ರಿಗೂ ಒಳ್ಳೇದಾಗ್ಲಿ. ಹೌದಲ್ಲ ಸರ್? ಆ ತರ ಪಥ ಬದಲಾವಣೆ ಆಗುತ್ತೆ. ಹೌದು, ಒಳ್ಳೇದಾಗುತ್ತೆ, ಎಲ್ರಿಗೂ ಒಳ್ಳೇದಾಗ್ಲಿ ಆ ಸಂದರ್ಭದಲ್ಲಿ. ಬಟ್ ಸರ್, ನೀವೇನ್ ಸರ್, ರಾಜಣ್ಣ ಅವ್ರು ನವೆಂಬರ್ ಕ್ರಾಂತಿ ಅಂದ್ರು, ನೀವು ಸಮಯ ಇದೆ ಬಿಡಿ, ಜನವರಿಲಿ ಕೂತ್ ಮಾತಾಡೋಣ ಮೇಡಮ್. ಬರ್ತೀನಿ, ನಿಮ್ಮ ಮೀಡಿಯಾಗೆ ಬರ್ತೀನಿ. ಬನ್ನಿ ಸರ್, ನಾವು ಬಿಡ್ತೀವ. ಈಗ ನೀವು ಜನವರಿ ಅಂತ ನೀವು ಒಂದು, ಈಗ ರಾಜಣ್ಣ ಅವ್ರು ನವೆಂಬರ್ ಅಂದ್ರೆ ಕ್ರಾಂತಿ ಅಂತ ಎಲ್ಲೂ ಹೇಳಿಲ್ಲ. ನೀವು ಜನವರಿ ಅಂದ್ರೆ ನಾವು ಬಿಡಲ್ಲ. ನನ್ ಮತ್ತೀಗ ಜನವರಿ ಮಟ್ಟ ನಾವು ನಿಮ್ಮನ್ನ ಬಿಡೋದೇ ಇಲ್ಲ. ಎಷ್ಟು ದಿನ ರಾಜಣ್ಣ ಅವ್ರ ಕ್ರಾಂತಿ, ಇನ್ಮೇಲೆ ಬಸವರಾಜ್ ಶಿವಗಂಗಾ ಅವ್ರ ಕ್ರಾಂತಿ ಜನವರಿ ಮಟ್ಟ. ಆಯ್ತು, ಜನವರಿ ನಾನೇ ಬರ್ತೀನಿ, ನಿಮ್ಮ ಸ್ಟುಡಿಯೋಗೆ ಕರೀರಿ, ನಿಮ್ಮ ಸ್ಟುಡಿಯೋಗೆ ಬಂದು ಮಾತಾಡ್ತೀನಿ. ಈಗ ನಿಮ್ಗೆ ನೋಟಿಸ್ ಕೊಟ್ಟ ಮೇಲೆ ನಿಮ್ಗೆ ನೋಟಿಸ್ ಬಂದಿತ್ತಲ್ರಿ ಸರ್? ನಿಮ್ಗೆ ನೋಟಿಸ್ ಬಂದಿತ್ತಲ್ಲ? ಹೌದ್ರಿ. ಮಾತಾಡಬಾರ್ದು ಅಂತ ಬಂದಿತ್ತು. ಹಲೋ, ಮಾತಾಡಬಾರ್ದು ಅಂತಲ್ಲ. ಪಕ್ಷದ ಚೌಕಟ್ಟಲ್ಲಿ ಮಾತಾಡಿ, ಆದಿ ಬೀದಿಲಿ ಮಾತಾಡಬಾರ್ದು. ಪಕ್ಷದ ಚೌಕಟ್ಟಲ್ಲಿ ಮಾತಾಡಿ ಅಂತ ಹೇಳಿದ್ರು. ಎಲ್ಲೂ ಮಾತಾಡ್ಬಿಡ್ರಿ ಅಂತಲ್ಲ, ಪಕ್ಷದ ಚೌಕಟ್ಟಲ್ಲಿ ಮಾತಾಡಿ ಅಂತ ಹೇಳಿದ್ರು. ಬಿಡ್ರಿ ಸರ್, ನಿಮ್ ಪಕ್ಷನೇ ಸರಿ ಇಲ್ಲ. ಯಾಕಂದ್ರೆ ನೀವು ಅದನ್ನ ಹೇಳಕ್ಕಾಗಲ್ಲ. ನಿಮ್ ಪರವಾಗಿ ನಾನು ಹೇಳ್ತೀನಿ ಸರ್, ನೀವು ಮಾತಾಡಿದ್ರೆ ತಪ್ಪು. ಆದ್ರೆ ಯತೀಂದ್ರ ಅವ್ರು ಮಾತಾಡಿದ್ರು ನಡೀತೈತಿ, ರಾಜಣ್ಣ ಅವ್ರು ಮಾತಾಡಿದ್ರು ನಡೀತೈತಿ, ಸತೀಶ್ ಜಾರಕಿಹೊಳಿ ಅವ್ರು ಮಾತಾಡಿದ್ರು ನಡೀತೈತಿ, ಪರಮೇಶ್ವರ್ ಅವ್ರು ಮಾತಾಡಿದ್ರು ನಡೀತೈತಿ, ಮಹಾದೇವಪ್ಪ ಅವ್ರು ಮಾತಾಡಿದ್ರು ನಡೀತೈತಿ. ಆದ್ರೆ ಇಕ್ಬಾಲ್ ಮಾತಾಡಬಾರ್ದು, ಬಸವರಾಜ್ ಮಾತಾಡಬಾರ್ದು. ಏನಿಲ್ಲ ಮೇಡಮ್, ಯಾರು ಸಹ ಮಾತಾಡ್ಬಾರ್ದು. ಪಕ್ಷ ಶಿಸ್ತು ಎಲ್ರಿಗೂ ಒಂದೇನೆ, ಪಕ್ಷ ಎಲ್ರಿಗೂ ಒಂದೇನೆ. ಆದ್ರೂ ನಿಮ್ ಪಕ್ಷ ಒಂದ್ ಕಣ್ಣಿಗೆ ಬೆಣ್ಣೆ, ಇನ್ನೊಂದ್ ಕಣ್ಣಿಗೆ ಸುಣ್ಣ ಹಾಕತ್ತ ಬಿಡ್ರಿ ಸರ್. ಆ ಥರ ಏನಿಲ್ಲ ಮೇಡಮ್, ಪಕ್ಷ ಎಲ್ರನ್ನೂ ಒಂದೇ ತರ ನೋಡ್ತದೆ. ನಾವೇನು ಅನ್ಕೊಂಡಿಲ್ಲಲ್ಲ ಹಂಗೆ.
ಪಾಪ ನಿಮ್ಗೆ ಮಾತಾಡಕ್ಕೆ ಇಂಟ್ರೆಸ್ಟ್ ಇದ್ದಂಗೆ ಶಿಸ್ತು, ಕಾಣ್ತಾ ಇಲ್ಲ. ಶಿಸ್ತು. ನೀವು ಪಾಪ ಹೌದು ಇಲ್ಲ ಎಸ್ ಆರ್ ನೋ ಅನ್ನೋದ್ರಲ್ಲೇ ಇದ್ದೀರಿ. ನಿಮಗೆ ಪಾಪ ಭಾಳ ಮುಜುಗರ ಮಾಡೋದಕ್ಕೆ ನನಗೂ ಇಷ್ಟ ಇಲ್ಲ. ಬಟ್ ನಮ್ಗೆ ಬೇಕಾಗಿರೋದು ನೀವು ಹೇಳಿದ್ರಿ ಬಿಡಿ. ಸಂಕ್ರಾಂತಿಗೆ ಶಿಫ್ಟ್ ಮಾಡಿಸ್ಬಿಟ್ರಿ ಕ್ರಾಂತಿನ. ಜನವರಿ ಬರ್ತೀನಿ ತಾಳಿ ಮೇಡಮ್. ಥ್ಯಾಂಕ್ ಯು. ಜನವರಿ ಅದೇ ಜನವರಿಯಲ್ಲೇ ಸರ್ ಜನವರಿ ಬರ್ತೀನಿ ತಾಳ್ರಿ, ಸ್ಟುಡಿಯೋಗೆ ಬರ್ತೀನಿ. ಏನು ಕಣ್ಣು ಮುಚ್ಚಿ ಕಣ್ಣು ತೆಗಿಯೋಷ್ಟ್ರಲ್ಲಿ ಒಂದು ತಿಂಗಳು ಆಗ್ಬಿಡುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. 1ನೇ ತಾರೀಕಿಗೆ ಬಂದ್ಬಿಡ್ತೀನಿ. 1ನೇ ತಾರೀಕಿಗೆ ಬಂದ್ಬಿಡಿ. ಆಗ್ಲಿ ಮೇಡಮ್, ಆಗ್ಲಿ, ಒಳ್ಳೇದಾಗುತ್ತೆ, ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು.